ಅಕಸ್ಮಾತ್ ಅಮ್ಮ ನಾನು ನಿನ್ನ ಮಗ ಅಲ್ಲ ಅಂದ್ರೆ ಏನು ಮಾಡಿವಿ? ನನ್ನ ಮಗ ಅಲ್ದೇ ಹೋಗಿರೋ ಚೆನ್ನಾಗಿರೋದು ನೀನು. ನನ್ನ ಮಗ ಅಲ್ದೇ ಹೋಗಿರೋ ಚೆನ್ನಾಗಿರೋದು ನೀನು. ಸಿಂಚು ನೀನು ಬೆಳೆಯೋಷ್ಟಕ್ಕೆ ಹುಡುಗ ಆಗಿದೆ ಏನು ಮಾಡ್ತೀಯ? ಮಾತಾಡ್ತೀನಿ ಇಲ್ಲಾಂದ್ರೆ ಸಿಟ್ಟು ಬರ್ತೈತೆ, ಗೊತ್ತಾಯ್ತಾ? ಅದನ್ನ ಫಸ್ಟ್ ನೀನು ಅರ್ಥ ಮಾಡ್ಕೊ. ನೀನು ಹೆಂಗಂದ್ರೆ ಮಾತಾಡ್ಕೊಂಡು ಹೆಂಗಂದ್ರಂಗಿರೋದಿಲ್ಲ. ಹಲೋ, ನಿಮಗೆ ಸಡನ್ನಾಗಿ ನಾಳೆ 1 ಕೋಟಿ ಸಿಕ್ಕರೆ ಏನು ಮಾಡ್ತೀರಾ? ಸರ್ ನಾವು ಮುಂದೆ ಬರೋಕೆ ನೀನು ಅವಾಗ ಆಡ್ ಮಾಡಿದ್ಯಾ ಅಣ್ಣ? ನಿಂಗೆ ಬೆಳಿಗ್ಗೆ 1 ಕೋಟಿ ಸಿಕ್ಕರೆ ಏನು ಮಾಡ್ತೀಯಾ? ದಾನ ಮಾಡ್ತೀರಾ? ನೀವೇನು ತಗೊಳ್ತೀರಿ? ನೀವೇನು ಮಾಡ್ತೀರಾ? ನಾವೇನು ಮಾಡಲ್ಲ, ಆರೋಗ್ಯ ಐಶ್ವರ್ಯ ಅವ್ನು ಕೊಟ್ಟರೆ ಅದೇ ತೃಪ್ತಿಯಾಗಿ ಎಲ್ಲ 1 ಕೋಟಿ ಇದ್ದಂಗೆ ಸರ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. Okay, let's go. ಇವತ್ತು ನಮ್ಮ ಮನೆ ಯುಗಾದಿ ಹಬ್ಬ ಅಂತ ಫುಲ್ ತಯಾರಿ ನಡೆಸ್ತಾರೆ ನೋಡಿ ಗೈಸ್. ಒಬ್ಬಟ್ಟೆಲ್ಲ ಮಾಡ್ತವ್ರೆ ನಮ್ಮ ಮನೆ. ಅದು 4 ಗ್ಯಾಸಲ್ಲಿ ಒಬ್ಬಟ್ಟು ಮಾಡ್ತವ್ರೆ. ಇವರು ನಮ್ಮ ದೊಡ್ಡಮ್ಮ ಅಂತ, ಅವರು ನಮ್ಮ ಅತ್ತೆ, ಇವ್ರು ನಮ್ಮ ಮಮ್ಮಿ, ಇವಳು ಸಿಂಚಿ ಅಂತ. ಫಸ್ಟ್ ಗೊತ್ತಲ್ಲ ನಮ್ಗೆ ಯಾರು ಅಂತ, ಬೋಸಮ್ಮ ಅಂತ. ಏನು ಹೇಳಿ? ಇವತ್ತು ನಮ್ಮ ದೊಡ್ಡಮ್ಮ ಅವ್ರು ಸ್ವಲ್ಪ ಯಾಕೋ ಹುರ್ಕೊಂಬಿಟ್ಟವ್ರೆ, ಈಗ ಗೊತ್ತಿಲ್ಲ. ಅವ್ರಿಗೂ ಸ್ವಲ್ಪ ಈಗ ಏನೋ ನಮ್ಮ ಮನೆಗೆ. ಹಲೋ, ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಹೋಗ ಸುಮ್ಮನೆ, ನಿಮ್ಮ ಹೆಸರು ಹೇಳಿ. ಹೋಗ್ ಸುಮ್ಮನೆ. ಹಲೋ ಗಾಯ್ಸ್, ಇವರು ಉರ್ಕೊಳ್ಳೋದೆಲ್ಲ ನನ್ನ ಹತ್ರ ಉರ್ಕೊಳ್ಳೋದೆಲ್ಲ ಬೇಡ. ಆಯ್ತವ, ನಿಮ್ಮ ಹೆಸರು ಏನು ಹೇಳಿ? ನಿನ್ ಪಾಡಕ್ ನೀನ್ ಇರೋಗು. ಯಾಕೆ ನೀನ್ ಮಾತಾಡ್ಬೇಡ ನನ್ನ ಹತ್ರ. ಸಂಬಂಧಿಕರ ಅಂತ ಹೇಳ್ಬಿಟ್ಟು ಮಾತಾಡೋದು. ಸಂಬಂಧಿಕ ಅಲ್ಲ ನೀನು ನನ್ಗೆ. ಸಂಬಂಧಿಕರು ಅಂತ ಗೈಸ್. ಇನ್ಯಾರು ನಾವು? ಯಾರೋ ಅಪರಿಚಿತರು. ಅಪರಿಚಿತರು. ಹಾಗಾದ್ರೆ ಅವ್ರೇನಾಗಬೇಕು ನಿಮ್ಗೆ? ಯಾರು ಅವರು? ಸಂಬಂಧಿಕರಲ್ಲ. ಸಂಬಂಧಿಕಲ್ವಾ? ಮತ್ತೆ ನಮಗೂ ನಿಮ್ಗೆ ಹೆಂಗ್ ಪರಿಚಯ ಆಯ್ತು? ಪಕ್ಕದ ಮನೆ ಗೈಸ್, ನಮ್ಮನೆ ಪಕ್ಕದ ಮನೆಯವ್ರು ಬಂದ್ಬಿಟ್ಟು ನಮ್ಮನೆ ಹಬ್ಬ ಸುಡ್ತವ್ರೆ, ಕೊಡ್ಬೇಕು ಅವ್ರಿಗೆ. ಸರಿ ಹೋಗು ಈಗ. ಅವರು ಅವ್ರ್ಯಾರು? ಅವ್ರ ಸಂಬಂಧಿಕರು. ಅವ್ರ ಸಂಬಂಧಿಕರ? ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ, ಹೋಗು. ಬೆಳಿಗ್ಗೆ ನಿಂತಿಕ ನೀನ್ ತೊಳ್ಕೋಕ್ ಸುಮ್ಮನೆ. ನನ್ಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡ. ಅಷ್ಟು ಹೇಳಿದ್ ಕೇಳಂಗಿದ್ರೆ ಮಾತಾಡೋದು. ನನ್ನ ಇಲ್ವಾ? ಮಾತಾಡ್ಬೇಡ. ರಿವರ್ಸ್ ಮಾತಾಡಿದ್ರೆ ಮಾತಾಡ್ಬೇಡ. ರಿವರ್ಸ್ ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ನೀವೇನು ಇರ್ತೀರಾ? ಹೋಗು ಸುಮ್ಮನೆ. ಗೈಸ್, ನಮ್ಮ ದೊಡ್ಡಮ್ಮ ಫುಲ್ಲು ಅದೇನಾಗೋರೆ ಅಂತ ನಿಮಗೆ ಗೊತ್ತು. ಈಗ ನೀವು ಮಾತಾಡ್ತಿರತ್ತೆ ಯಾಕೆ? ನಮ್ಮ ಗೈಸ್, ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತಿರ್ಲಿಲ್ಲ ಆಳೆ 2 ತಿಂಗಳಿಂದ. ಸುಮ್ಮನೆ ನಮ್ಮ ಮೊನ್ನೆ ಕಾಂಪ್ರೂವ್ ಮಾಡೋರೆ ಯಾರೋ ನಮ್ಮ ದೊಡ್ಡಮ್ಮವರು. ಮೇಡಮ್ ನಮಸ್ಕಾರ. ಹೇಳಿ ಮೇಡಮ್, ನಮಸ್ಕಾರ. ಏನು ಮೇಡಮ್ ಇವತ್ತು ಮನೆ ವಿಶೇಷ? ನಮ್ಮನೆ ಉಗಾದಿ ಹಬ್ಬ ಮಾಡ್ತೇವೆ. ಯುಗಾದಿ ಹಬ್ಬ ಅಲ್ಲ, ಅದು ಯುಗಾದಿ ಹಬ್ಬ. ನಮ್ಗೆ ಹಂಗೆ ಹೇಳಕ್ ಬರೋದು. ನೀವು ಎಷ್ಟನೇ ಕ್ಲಾಸ್ ಓದಿದ್ದೀರಾ? ನಾವು ಅಷ್ಟೇ ಓದಿರೋದು. ವಿಡಿಯೋ ಮಾಡು ಮಾಡ್ತಿದ್ಯಾ? ಹಾಂ, ತಗೋ. ಏನು ಹೇಳೋದಕ್ಕೆ? ಏನು ಹೇಳ್ತಾರ? ಇದು ಆಪು ಕಣೆ. ಅದೇ ಹೇಳ್ತಾರೆ ಹೇಳೋದಕ್ಕೆ. ಏನ್ ಬೇವು ಬೆಲ್ಲ? ಅಲ್ಲ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಒಳ್ಳೆ ಮಾತಾಡೋದು ಗಾಯ್ಸ್. ಅಕಸ್ಮಾತ್ ಅಮ್ಮ ನಾನು ನಿನ್ನ ಮಗ ಅಲ್ಲ ಅಂದ್ರೆ ಏನು ಮಾಡಿವಿ? ನನ್ನ ಮಗ ಅಲ್ದೇ ಹೋಗಿರೋ ಚೆನ್ನಾಗಿರೋದು ನೀನು. ನನ್ನ ಮಗ ಅಲ್ದೇ ಹೋಗಿರೋ ಚೆನ್ನಾಗಿರೋದು ನೀನು. ಓಕೆನಾ? ದೊಡ್ಡಮ್ಮ, ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಹಂಗೆ ಯಾವ ಥರ ಇತ್ತು? ನೀನು ಹೇಳ್ಬೇಕು, 2 ನಿಮಿಷ ಹೇಳ್ಬೇಕೀಗ. ಮಗು ತರ ಇದ್ಲು. ಮಗು ಥರ ಅದು. ಆಮೇಲೆ ದೊಡ್ಡೋಳ ತೀಟೆ? ಇಲ್ಲ, ತೀಟೆ ಬಟ್ಟೆ ಮಾಡ್ತಿಲ್ವಾ? ಯಾಕೆ ಅಂದ್ರೆ ಸೈಲೆಂಟ್ ಆಗಿರೋ. ಈಗಿನ ಮಕ್ಕಳು ಸೈಲೆಂಟ್ ಆಗಿರಲ್ಲ. ಯಾರ ಥರ? ನನ್ನ ಮೊಮ್ಮಗಳು ತರಲ್ಲ. ಅವಳು ಏನ್ ಮಾಡಲ್ಲ, ಹೊಡಿತೀಯಾ? ಹೊಡೆದ್ರೆ ಒದೆ ತಿಂತಾಳ ಅಷ್ಟೇ ಅವಳು. ಆಮೇಲೆ ಆಮೇಲೆ ಅದನ್ನ ಅಮ್ಮ ಬಗ್ಗೆ ಹೇಳೀಗ. ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇತ್ತು?
ಯಾವ ಥರನೂ ಇರಲಿಲ್ಲ. ಹೋಗು ನೀನು. ಈ ಥರ ಎಲ್ಲ ಮಾತ್ರ ನಾನು ಜಲ್ದಿ ಫೇಮಸ್ ಆಯ್ತೀನಿ. ದೊಡ್ಡಮ್ಮಗೆ ಹೇಳ್ತೀನಮ್ಮ ನೀನು. ತಲೆ ನೋವು ಗೊತ್ತಾಗತ್ತೆ. ಈ ಥರ ಎಲ್ಲ ಮಾಡಿದ್ರೆ ನಾನು ಬೇಗ ಫೇಮಸ್ ಆಯ್ತೀನಿ ಅಂತ ಅರ್ಥ. ಅಲ್ಲ ಗೈಸ್, ಸ್ವಲ್ಪ ಸೈಲೆಂಟ್ ಆಗಿ ಎಲ್ಲಾರ ಕೂತ್ಕೋ ಹೋಗು. ಸೈಲೆಂಟ್ ಆಗಿದ್ರೆ ವಿಡಿಯೋ ಮಾಡೋರು ಯಾರು? ನಿಂಗೆ ಬೇರೆ ದುಡ್ಡು ಕೊಡ್ಬೇಕು. ನಾನು 101 ರೂಪಾಯಿ 110 ರೂಪಾಯಿ ಕೊಡಬೇಕು ದುಡ್ಡು. ಫಸ್ಟ್ ಕೊಟ್ಬಿಟ್ಟು ಮಾತಾಡು. ನನ್ನ ಸಂಬಳ ಅಲ್ಲಿ 3ನೇ ತಾರೀಕು ಕೊಡ್ತೀನಿ ಕಣತೆ. ನಿನ್ನ ದುಡ್ಡನ್ನ ಮಡಕ ದೊಡ್ಡಮ್ಮ. ಆಯ್ತು. ನಮ್ಮ ದೊಡ್ಡಮ್ಮ ಫೋನ್ ಮಾಡಿತ್ತು, ಈಗ ಮಾತಾಡ್ಬೇಕಾಯ್ತು. ವಯಸ್ಸು ಮಾತಾಡ ಸಿಂಚು, ನೀನು ಬೆಳೆಯೋಷ್ಟಕ್ಕೆ ಹುಡುಗ ಆಗಿದೆ ಏನು ಮಾಡ್ತೀಯ? ದೊಡ್ಡಮ್ಮ ನೀನು ಯಾಕೆ ಹೊಡಿಬೇಡ ಅಂದೆ ನನಗೆ? ಸುಮ್ಮನೆ ಏನು ಹೇಳ್ತೀನಿ ಅದ್ರ ಬಗ್ಗೆ, ಬೇರೆ ಹೇಳ್ತೀನಿ ನಿಂಗೆ. ಏನು ಯಾಕೆ ಅಂದ್ರೆ ಹೊಡಿಬಾರ್ದು, ಹಂಗೆಲ್ಲ ಹೊಡಿಬಾರ್ದು. ಯಾಕೆ ಹೊಡಿಬಾರ್ದು? ನನ್ನ ಮುಂದೆ ಹೊಡಿಬೇಡ, ನಾನು ಇಲ್ದ ಹೊಡ್ಕೊಂಡೆ ಮಾಡಲ್ಲ. ಆಯ್ತಾ? ಮಾಡ್ಬಾರ್ದು. ತಪ್ಪು ಮಾಡಿದ್ರೆ ಅಕಸ್ಮಾತ್ ನೀ ಮಾಡಲ್ಲ. ಮಾಡಿದ್ರೆ ಅವಳು ಮಾಡಲ್ಲ, ಹೋಗು. ಅದೇ ಈ ಒಂಥರ ಮಾಡ್ಕೊಳ್ಳೋದು, ಮಕ ಹಿಂದಿರಿ ಕಣ್ಣು ನೋಡೋದು ಅಷ್ಟು ಮಾಡ್ತಾಳೆ ಬಿಟ್ರೆ ಬೇರೆ ಏನು ತಪ್ಪು ಮಾಡಲ್ಲ. ಮಾಡ್ಬಾರ್ದು. ತಪ್ಪೇನ ಮಾಡಿದ್ರೆ ಏನು ಮಾಡೋದು ಅವಾಗ? ಅವಾಗ ಹೊಡಿ, ಹೋಗು. ಏನ್ ಮಾಡ್ಬಿಡ್ತಾಳೆ ಅವಳು? ಈಗ ಇವಳ ಬಗ್ಗೆ ಹೇಳ್ತಾಳ. ಮಾಡ್ಬಾರ್ದು. ತಪ್ಪು ಮಾಡ್ರೆ ಏನು ಮಾಡೋದು? ಅವಾಗ ಹೊಡಿಬಾರ್ದು. ಯಾರಾಗ ದೊಡ್ಡವ್ರಿಗೆ ಹೇಳ್ಬೇಕು. ನೀವು ಮಕ್ಕಳು ನಡೆದಿಲ್ಲ ಅಂದ್ರೆ ನಡೀತದೆ. ನಡೆದಿಲ್ಲ ಅಂದ್ರೆ ಅವರು ಕಲಿಸ್ತಾರ. ಅವರು ನಿನಗೆ ನೀನು ಕೈ ಎತ್ತುತ್ತೀಯಲ್ಲ, ನಿನಗೆ ನಿಮ್ಮ ಅಣ್ಣಂಗೆ ಯಾವ ಥರ ನಾನು ಕೈ ಎತ್ತು ಒಂದು ಡೇಟ್ ಹೊಡೆದಿದ್ದೀನ ಜ್ಞಾಪಕ ಆಯ್ತಾ ನಿನಗೆ? ಜೀವನದಲ್ಲಿ ದೊಡ್ಡಮ್ಮ ನೀನು ಹೊಡೆದಿಲ್ಲ, ಬೇರೆ ನಿಮ್ಮ ತಂದಿರಲ್ಲ ಹೊಡೆದಾರಲ್ಲಪ್ಪ ನಾಯಿ ಹೊಡೆದಂಗೆ. ಅವ್ರು ಹೊಡೀಲಿ ನಿನ್ನ. ನಾನು ನಿಮಗೆ ಯಾರಿಗಾರ ಹೊಡೆದಿರೋದು ನೋಡಿದ್ದೀರಾ ನೀವು? ಕರೆಕ್ಟಾಗಿ ಮಾತಾಡ್ತೀನಿ. ಇಲ್ಲ ಅಂದ್ರೆ ಸಿಟ್ಟು ಬರ್ತೈತೆ, ಗೊತ್ತಾಯ್ತಾ? ಅದನ್ನ ಫಸ್ಟ್ ನೀನು ಅರ್ಥ ಮಾಡ್ಕೊ. ನೀನು ಹೆಂಗಂದ್ರೆ ಮಾತಾಡ್ಕೊಂಡು ಹೆಂಗಂದ್ರಂಗೆ ಇರೋದಿಲ್ಲ. ಏನು ಸರಿನಾ ಅದು? ನನ್ನ ಮಗನ ಥರ ಆಡ್ತಿದ್ಯೋ ಗೊತ್ತಿಲ್ಲ. ಹಲೋ, ನಿಮಗೆ ಸಡನ್ನಾಗಿ ನಾಳೆ 1 ಕೋಟಿ ಸಿಕ್ಕರೆ ಏನು ಮಾಡ್ತೀರಾ? ಸರ್ ನಾವು ನಿಮಗೆ ನಾಳೆ 1 ಕೋಟಿ ಸಿಕ್ಕರೆ ಏನು ಮಾಡ್ತೀರಾ? ಆಗಿರ್ಲಿವ 1 ಕೋಟಿ ಸಿಕ್ಕರೆ ಮುಂದೆ ಬರ್ಬೇಕು ನೀನು ಅವಾಗ. ಆಡ್ ಮಾಡಿದ್ಯಾ ಅಣ್ಣ? ನಿಂಗೆ ಬೆಳಿಗ್ಗೆ 1 ಕೋಟಿ ಸಿಕ್ಕರೆ ಏನು ಮಾಡ್ತೀಯಾ? ಮಾಡ್ತೀರಾ? ನೀವೇನು ತಗೊಳ್ತೀರಿ? ನೀವೇನು ಮಾಡ್ತೀರಾ? ನಾವೇನು ಮಾಡಲ್ಲ. ಆರೋಗ್ಯ ಐಶ್ವರ್ಯ ಅವ್ನು ಕೊಟ್ಟರೆ ಅದೇ ತೃಪ್ತಿಯಾಗಿ ಎಲ್ಲ 1 ಕೋಟಿ ಇದ್ದಂಗೆ ಸರ್. ಅದ್ರ ಮುಂದೆ ಯಾವುದಿಲ್ಲ ಸರ್. ಅದು ಸರ್ ಅಂತ ಹೇಳ್ದ, ನಾವು ಹೇಳ್ದು ಅಂತೀವಿ. ಏನಾಯ್ತು? 20 ದಿನ ಆದ್ಮೇಲೆ ಹುಡುಗರು ಸಿಕ್ಕೋರು ಗೈಸ್. ಈಗ ಏನು ಮಾಡೋದು? ಏನು ಊರಿಂದ ಊರಿಗೆ ಹೋಗ್ಬಿಟ್ಟು 6,000 ಗೇಮೇ ಮಾಡಕ್ ಹೋಗೋದಿಲ್ಲ. ಗೈಸ್, ಸಾಲೆ ನಮ್ಮೂರಲ್ಲಿ ಜಾತ್ರೆ ಸಂಭ್ರಮ ಫುಲ್ಲು ಜೋರ ನಡೀತೈತೆ. ಸರ್ ಜಾತ್ರೆ ಬಗ್ಗೆ ಇಬ್ರು ಸರ್ ತುಂಬ ಚೆನ್ನಾಗೈತೆ. ಅದ್ದೂರಿಯಾಗಿ ನಡೀತಾ ಇದೆ. ನಡೀಲಿ. ನಿಮ್ಮ ಅಭಿಪ್ರಾಯ? ಏನಿಲ್ಲ, ನೋಡಿದ್ದೆ ನೋಡೋದು. ಏನ ಸರ್ ಜಾತ್ರೆ ನಡೆದಿದೆ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಐಸ್ ತಿಂತಾ ಇದೀವಿ ಅಷ್ಟೇ. ಗೊತ್ತಿಲ್ಲ. ಜಾತ್ರೆ ನಡೆದಿದೆ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಿಲ್ಲ. ನೀನು ಬಂದಿರೋದೇ ವೇಸ್ಟು. ಕರೀಲಿಲ್ಲ, ಏನಿಲ್ಲ. ಯಾಕೆ ಬಂದ್ರ ನೀವು? ಯಾಕೆ ಬಂದು? ಜಾತ್ರೆ ನಡೆದಿದೆ, ನಿಮ್ಮ ಅಭಿಪ್ರಾಯ? ನೈಂಟಿ ಹಾಕಿದ್ದೀನಿ. ಜಾತ್ರೆ ನಡೆದಿದೆ, ನಿಮ್ಮ ಅಭಿಪ್ರಾಯ ಏನು? ನಡೆದಿದೆ ಬಾಯಿ ಹಾಕೊಂಡು ತಿಂದ್ಬಿಡೋದ? ಸರ್ ಜಾತ್ರೆ ನಡೆದಿದೆ, ನಿಮ್ಮ ಅಭಿಪ್ರಾಯ? ಹುಡಿ ಹತ್ರ ಮಾತಾಡಿ ಬಿಡಿ ಸರ್, ಸ್ವಲ್ಪ ಮಾತಾಡಲಿ. ಸರ್ ಜಾತ್ರೆ ನಡೆದಿದೆ, ನಿಮ್ಮ ಅಭಿಪ್ರಾಯ? ಅಲ್ಲಿ ಕೇಳ್ದೆ, ಅವ್ರು ನನ್ನ ಕೇಳ್ದೆ ಅದೇ ಬಾಬಾ. ಇಲ್ಲಿ ಇಟ್ಕೊಳ್ಳೋ ನಾನು ಮೈಕ್ ಇಟ್ಕೊಂತೀನಿ. ಗೌತಮ್, ನಿಮ್ಗೆ ಹಾಸನ ಜಾತ್ರೆ ಬಗ್ಗೆ ಹೆಂಗ್ ಗೊತ್ತು? ನಾವು 1950ರಿಂದ ನೋಡ್ತಾ ಇದೀವಿ. ಸರ್ ಹಾಸನ ಜಾತ್ರೆ ಬಗ್ಗೆ ಹೇಳಿ ಸರ್. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಎಂಜಾಯ್ ಮಾಡ್ತೀರಾ? ಕಮಿಷನರ್ ಆಫೀಸ್ ಅಂತ ಹಾಕಿ. ಚೆನ್ನಾಗಿತ್ತು. ಫೋಟೋ ಅಂತ ಹಾಕ್ತು. ಇಂಟರ್ವ್ಯೂ ಮಾಡೋದೇ ಗಾಯ್ಸ್. ಎಷ್ಟೊತ್ತು ಸೇರಿದ್ದೀವಿ ನೋಡಿ.
ಇನ್ನೊಂದು 3 ಜನ ಮೂರು ಜನ ಮಿಸ್ಸು ಗೈಸ್. ಈಗ ನಮ್ಮ ಬೋಚಿ ಅವ್ರನ್ನ ಇಂಟರ್ವ್ಯೂ. ನಿಮಗೆ ನಾರ್ಸನ ಜಾತ್ರೆ ಬಗ್ಗೆ ಹೆಂಗೆ ಗೊತ್ತು? ಏನಿದು ಅಪ್ಪ ಎಲ್ಲ ಗಾಂಡುಗಳು ಗಾಯ್ಸಿ. ಇವ್ ನೋಡಿ ಹುಡುಗಿ ಹತ್ರ ಫುಲ್ ಬಿಸಿ. ಅಷ್ಟೇ ಗಾಯ್ಸಿ ಇವತ್ತು ನೋಡಿ. ಎಷ್ಟೇ ಸಿಗುವ ಬಾಯ್ ಬಾಯ್. ಎಷ್ಟಾಗಲಿ.